2700 ಕೋಟಿ ಹಾಸನ್ ಟು ಬೆಂಗಳೂರು 4 ಪಥದ ರಸ್ತೆ, ಇನ್ನು 24 ಫ್ಲೈಓವರ್ಗೆ ಸಂಸತ್ತಿದ್ದಾಲೆ ಸುಮಾರು 900ರಿಂದ 1200 ಕೋಟಿ ಬೈಪಾಸ್, ಚನ್ನರಾಯಪಟ್ಟಣ ಬೈಪಾಸು, ಹಾಸನ ಬೈಪಾಸು 224 ಕೋಟಿ 900 ಕೋಟಿ ಕೊಟ್ಟಿರೋದು. ಅದು ಗೊತ್ತಾಯ್ತಾ ಸರ್? ಮತ್ತು ಹಾಸನ ಟು ಬೇಲೂರು, ಹಾಸನ ಟು ಹೊಳೆನರಸೀಪುರದಿಂದ ಅಪ್ ಟು ಮೈಸೂರುವರೆಗೆ ಎಡೆಗೋಡ್ನಹಳ್ಳಿ ಬಿಳಿಗೆರೆ, ಎಡೆಗೋಡ್ನಹಳ್ಳಿಯಿಂದ ಬಿಳಿಗೆರೆ 2000 ಕೋಟಿ ನ್ಯಾಷನಲ್ ಹೈವೇ ತಂದಿದ್ದೀನಿ. ಹೊಳೆನರಸೀಪುರ ರಿಂಗ್ ರೋಡ್ ಇರ್ಬೋದು, ಹಾಸನದು ಸಿಟಿ ಒಳಗೆ 250 ಕೋಟಿ ಕೊಡಿಸಿದ್ದೀನಿ. ಕುಮಾರಣ್ಣ ನಾನು ಹೋಗಿ ಕೇಂದ್ರ ಮಂತ್ರಿಗಳ ಹತ್ರ ಹಿಡಿದು ಏನು ಸಾಕ್ಷಿಗುಡ್ಡೆ ಬೇಕು, ಇಡೀ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ರಾಮನಗರ ಹಾಸನ ಇಂಜಿನಿಯರಿಂಗ್ ಕಾಲೇಜ್ 120 ಕೋಟಿ, ಯಾವ ಕಾಲೇಜಿಗೆ ಪ್ರೈವೇಟ್ನವು 120 ಕೋಟಿ ಖರ್ಚು ಮಾಡಿರೋವು ಹೋಗಿ ನೋಡ್ಕೊಂಬನ್ನಿ. ಅವರು ಸಾಕ್ಷಿ ಗುಡ್ಡೆರವರೆಲ್ಲ ಬರ್ತಾರಲ್ಲಿ ಗಿರಾಕಿಗಳು, ಅದು ಹೋಗಿ ಇಂಜಿನಿಯರಿಂಗ್ ಕಾಲೇಜ್ ನೋಡಿ. ಹಾಸ್ಪಿಟ್ಲಿಗೆ 250 ಕೋಟಿ ಕೊಟ್ಟಿರೋದು ಒಂದಲ್ಲ. ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಮೆಡಿಕಲ್ ಕಾಲೇಜ್ ಯಾವ ರೀತಿ ಇದೆ? ನರ್ಸಿಂಗ್ ಕಾಲೇಜು ಒಂದು ಬೋರಿಂಗಲ್ಲಿತ್ತು, ಅದು ಬಿಟ್ಟರೆ ಹೊಳೆನರಸೀಪುರ ಹಾಸನ ಕೊಡಿಸ್ತೇವೆ. ಇವತ್ತು ಏನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ ದೇವೇಗೌಡರು, ಕಾಂಗ್ರೆಸ್ ಕೊಡುಗೆ ಏನು ಹೇಳಿ ಸ್ವಾಮಿ? ಒಂದು ಫ್ಲೈಓವರ್ 10 ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ. ದುದ್ದ ಹಾಸನ ರೋಡು ಸ್ಟ್ರೈಕ್ ಎಲ್ಲ ಆಯಿತು, 10 ವರ್ಷದಿಂದ ಪಾಳು ಬಿದ್ದಿರಲಿಲ್ವ ಸರ್ ಫ್ಲೈಓವರು? ದುದ್ದ ಹಾಸನ್ಗೆ 100 ಕೋಟಿ ಹಣ ಕೊಡಿಸ್ತೇ ನಾನು, 120 ಕೋಟಿ ಹಣ 4 ಲೈನ್ಗೆ ಕಾಂಕ್ರೀಟ್ ರೋಡು. ಇದು ಫ್ಲೈಓವರ್ಗೆ. IITಗೆ ಇದು ಮಾಡಿದ್ದು, ಏರ್ಪೋರ್ಟ್ದು ಯಾವ ಥರ ಮಾಡಿದ್ದು, ಆ ಏರ್ಪೋರ್ಟ್ ಜಾಗ ಎಲ್ಲ ಯಾವ ರೀತಿ ಮಾಡ್ಯಾರು ಏನು ಅಂತ ಈಗ ದೇವೇಗೌಡರೇ ಹಿಡಿದು ಕೇಂದ್ರ ಸರ್ಕಾರದಿಂದಲೇ ಏರ್ಪೋರ್ಟ್ ಮಾಡೋದಕ್ಕೂ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಮತ್ತೀಗಾಲೇ ಮಸ್ಲೆ ಹೊಸಳ್ಳಿ ರೈಲ್ವೆ ಸ್ಟೇಷನ್ನು, ಅನದರ್ ಪ್ಲ್ಯಾಟ್ಫಾರಮು, ದುದ್ದದು 150 ಕೋಟಿ, ದುದ್ದ 150 ಕೋಟಿ ಮೊನ್ನೆ ಗೊತ್ತಾಯ್ತು ಸರ್. ಸುಮಾರು ಹಾಸನ ರಿಂಗ್ ರೋಡು ರಾಜ್ಯ ಸರ್ಕಾರದಿಂದ ಕುಮಾರಣ್ಣರು ಕೊಟ್ಟಿದ್ದು 250 ಕೋಟಿ ಮಾಡಲೇ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಹಾಸನ ರಿಂಗ್ ರೋಡ್ಗೆ 750 ಕೋಟಿ ಕೊಡಿಸೋದಕ್ಕೆ ದೇವೇಗೌಡರು ಪ್ರಯತ್ನ ಪಡ್ತಾಯಿದ್ರು. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ದೇವೇಗೌಡರು, ನಾನು, ರೈಲ್ವೆ ಮಂತ್ರಿಗಳನ್ನ ಕುಮಾರಣ್ಣ, ನಾವು 3 ಜನ ಹೋಗಿ ರೈಲ್ವೆ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದೀವಿ. ಮತ್ತು ಇದು ಇದು ಶಾವನೂರು ಹತ್ರ ಸ್ಟೇಷನ್ ಇರ್ಬೋದು, ಮತ್ತು ಶ್ರೀರಾಮದೇವ್ರ ಕಟ್ಟೆ ಫ್ಲೈಓವರ್ ಇರ್ಬೋದು, ಇವೆಲ್ಲ ಒಂದು ಏನು ರೈಲ್ವೇದು ಏನಿದೆ ಅದನ್ನೆಲ್ಲ ಮಾಡಿಸೋದಕ್ಕೆ ಕುಮಾರಣ್ಣವರು ದೇವೇಗೌಡರು ಸಹಕಾರದಿಂದ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ಜಲ್ ಜೀವನ್ ಮಿಷನ್ಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಏಕೆಂದರೆ ಏನು ಮಾಡಿದ್ದೀವಿ, ಏನು ಸಾಕ್ಷಿ ಗುಡ್ಡೆ ಅಂತಾರೆ. ಒಂದೊಂದು ಸ್ಟೇಡಿಯಮ್ಗೆ 20 ಕೋಟಿ ಕೊಡಿಸ್ತೇವೆ, ಸ್ಟೇಡಿಯಮ್ಗೆ 15ರಿಂದ 20 ಕೋಟಿ. ಹಾಸನ ಸ್ಟೇಡಿಯಮ್ಗೆ ಎಷ್ಟು ಕೋಟಿ ಕೊಟ್ಟಿದ್ದೀನಿ ಹೇಳಿ? ಹಾಸನದಲ್ಲಿ ಗೌರ್ಮೆಂಟ್ ಕಾಲೇಜ್ ಸುಮಾರು ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಸೇರಿ 40 ಕೋಟಿ ಕೊಡಿಸಿದ್ದೀನಿ ಹಾಸನಿಗೆ, ಗಂಧದ ಕೋಟೆಯಲ್ಲಿ. ಶಿಕ್ಷಣಕ್ಕೆ ಹಾಸನ ಜಿಲ್ಲೆಯಲ್ಲಿ ಸುಮಾರು 2000 ಕೋಟಿ ಹಣನ ಶಿಕ್ಷಣಕ್ಕೆ ಕೊಡಿಸಿದ್ದೀವಿ. 2000 ಕೋಟಿ ಹೇಳಿ ಏನು ಕಡ್ದು ಕಟ್ಟೆ ಹಾಕಿರೋದು ಅಂತ. ರಾಮನಗರ ಜಿಲ್ಲಾ ಕೇಂದ್ರ ಮಾಡಿದ್ದು ಯಾರು? ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಮಾಡಿದ್ದು ಯಾರು? ರಾಮನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ನ ಅವರೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿದ್ದು, ಅದಕ್ಕೆ ಸುಪ್ರೀಂ ಕೋರ್ಟಿಂದ ಆದೇಶ ಬಂದರೂ ಮಾಡ್ದಲ್ಲ ಇಟ್ಕೊಂಡು ಕೂತಿದ್ರು. ಗೊತ್ತಾಯ್ತಾ ಸರ್? ನಾನಿವತ್ತು ಇನ್ನೇನು ಹೇಳೋದಿಲ್ಲ. ಈ ಜಿಲ್ಲೆ ನನಗೆ ಬೇಕಾಗಿರೋದು ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟವ್ರೆ, ನನಗೆ ಕೊಟ್ಟಿದ್ದಾರೆ, ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಮರೆಯಲ್ಲ. ಈ ಜಿಲ್ಲೆ ಜನತೆನ, ಈ ಜಿಲ್ಲೆ ಜನತೆ ಎಲ್ಲಿವರೆಗೆ ನನ್ನ ಕೈಲಾದಷ್ಟು ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಈ ಹೇಳಿಕೆ ಬಾಳಿಕೆಗೆಲ್ಲ, ಯಾವ ಈ ಸಮಾವೇಶಕ್ಕೆಲ್ಲ ಇಂಥ ಹೊಸ ಸಮಾವೇಶ ಮಾಡಿದ್ರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಏಕೆ ನಬಾರ್ದು ರೈತರಿಗೆ ಅನುಕೂಲ ಆಗಬೇಕು, ದೇವೇಗೌಡರು ಹಿಡಿದು ಅದನ್ನು ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ನಬಾರ್ದು 9,162 ಕೋಟಿ. ಗೊತ್ತಾಯ್ತಾ? ನಮ್ಮ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರೆಲ್ಲ ಇಲ್ಲ ಸರ್, ನಾವು ರೈತರಿಗೆ ಸಾಲ ಕೊಡೋಕ್ಕಾಗಲ್ಲ, ಈ ಪರಿಸ್ಥಿತಿ ಇದೆ. ಇವತ್ತು ಹಾಸನ ಜಿಲ್ಲಾ ಬ್ಯಾಂಕ್ ರೈತರಿಗೆ 1,000 ಕೋಟಿ ಹಣ ಕೊಟ್ಟಿದ್ದಾರೆ. 1,200 ಕೋಟಿ ರೈತರಿಗೆ ಕೊಟ್ಟಿರೋದು ಹಾಸನ ಜಿಲ್ಲಾ ಬ್ಯಾಂಕ್ನಿಂದ. ಇವತ್ತು ನಾವಿಂಥ ಕಷ್ಟದಲ್ಲೂ 1,200 ಕೋಟಿನ ನಾಗರಾಜ್ ಅವರು ಆಡಳಿತ ಮಂಡಳಿ ಸದಸ್ಯರೆಲ್ಲ ಸೇರಿ ಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಾಗರಾಜು ಉತ್ತಮವಾಗಿ ಆಡಳಿತ ಮಂಡಳಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಇನ್ನೂ ಹೆಚ್ಚಿನ ರೀತಿ ಏನು ಬೇಕೋ ನಾವೆಲ್ಲ
ದೇವೇಗೌಡರು ಮತ್ತು ಕುಮಾರಣ್ಣರು ಹಿಡಿದು ನಾವು ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತು ನೋಡ್ರಿ. ಈಗ ಯಾವತ್ತು ಚುನಾವಣೆ ಬಂದಾಗ ಚುನಾವಣೆ ಮಾಡಬೇಕು. ಬೆಳಗ್ಗೆ ಇದ್ರೆ ಬೈಕೇನು ತಿರುಗಿದ್ರೆ ಏನಾಗುತ್ತೆ? ಇವರು ನಿಜವಾಗಿ ನಮ್ಮಂಗೆ ನಾವು ಯಾವುದೇ ರಾಷ್ಟ್ರೀಯ ಪಕ್ಷ ಅಲ್ಲ. ನಾವು ಈ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷ ಅಲ್ಲದೆ ಹೋದ್ರೂ ಅವ್ರು ನಮ್ಮಂಗೆ ಏನಾದ್ರು ಬರಲಿ ಈಚೆಗೆ ಬಂದು ಒಂದು ಪಕ್ಷ ಕಟ್ಟಕ್ಕೆ ಹೇಳಿ ನೋಡೋಣ ತಾಕತ್ತಿದ್ರಿ ಇವ್ರಿಗೆ. ಯಾವುದೋ ಒಂದು ಹಿಂದಿನ ಕಾಂಗ್ರೆಸ್ ಅನ್ನೋದು ಇಲ್ಲ. ಈಗ ಇರೋದೇ ನಕಲಿ ಕಾಂಗ್ರೆಸ್. ಈಗ ಇರೋದೇ 3 ರಾಜ್ಯದಲ್ಲಿ. ಎಲ್ಲ ನಮ್ಮಿಂದ ವಲಸೆ ಹೋಗಿರೋರು. ಯಾರು ಒಕ್ಕಲಿಗರ ನಾಯಕರನ್ನೆಲ್ಲ ಮುಗಿಸಿ ಹಾಕಿದ್ರು ಅಂತಾರೆ. BL ಶಂಕರ್ನ ಮಂತ್ರಿ ಮಾಡಿದರು, ಸಭಾಪತಿ ಮಾಡಿದ್ರು. ಎಲ್ಲ ಈ ಪಾಪ ಅವ್ರು ಕಾಂಗ್ರೆಸ್ಗೆ ಹೋಗಿ ಅಂಥ ಒಳ್ಳೆ ಮನುಷ್ಯ ಆತನ ಇವತ್ತಿನಲ್ಲಿ ಬೆಳೆಸ್ಕೊಳಕ್ಕಾಯ್ತೇನ್ರಿ? ಈ ಜಿಲ್ಲೆಗೆ ಯಾರ್ಯಾರು ಕೊಡುಗೆ ಕೊಟ್ಟವ್ರೆ? 3 ಸಾರಿ 15 ವರ್ಷ ಸಾಕಿದ್ನಪ್ಪ. ಒಂದು ಚುನಾವಣೆಯಲ್ಲಿ 10 ಪೈಸೆ ದುಡ್ಡಿಲ್ದಲೆ ಆ ಜೇನ್ಕಲ್ ಸಿದ್ದೇಶ್ವರ ಹೇಳ್ಬಿಡ್ಲಿ 5 ರೂಪಾಯಿ ಖರ್ಚು ಮಾಡ್ದಂಗೆ 15 ವರ್ಷ 3 ಬಾರಿ ಶಾಸಕನ ಮಾಡ್ಕೊಂಬಂದೆ. ಆ ಜೇನ್ಕಲ್ ಸಿದ್ದೇಶ ಸಾಕ್ಷಿ. ಇವತ್ತು ಅವರು ಮಾತಾಡ್ತಾರೆ JDS ಮುಗಿಸ್ಬಿಡ್ತಾರಂತೆ. ನೋಡೋಣ 2028ಕ್ಕೆ JDS ಮುಗಿಸ್ತಾರೋ ಇರ್ತದೋ ಹೋಗ್ತದೋ ನೋಡೋಣ. ಏನು ಸರ್, ಚುನಾವಣೆ ಸೋತರು ನಾವು ಚನ್ನಪಟ್ಟಣ ಸೋತ್ರೂ ನಮಗೆ ಚುನಾವಣೆ ಇದಲ್ಲ. ನಮಗೆ ಬೇಕಾದ್ರೆ ಈ ರಾಜ್ಯದ ಹಿತ ಗೊತ್ತಾಯ್ತೇನ್ರಿ? ಈ ರಾಷ್ಟ್ರೀಯ ಪಕ್ಷ 3 ಗೆದ್ದುಬಿಟ್ಟು ರಾಷ್ಟ್ರೀಯ ಪಕ್ಷದ ಏನೈತೆ ಅಂದರೆ ಅದು ಕತೆ ಹೇಳ್ತೀನಿ, ಟೈಮ್ ಬರುತ್ತೆ ನಡೀರಿ. ಇವೆಲ್ಲ ಅದನ್ನು ಸೆಷನಲ್ಲಿ ಇಬ್ಬರು NDA ನಾವು ಕೂತು ಒಟ್ಟಿಗೆ ಏನಿದೆ ಈ ಸರ್ಕಾರದ ಇದನ್ನೇ ಅದನ್ನು ಬೆಂಬಸೋದಕ್ಕೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ BJP ಅಧ್ಯಕ್ಷರು, ನಮ್ಮ ಪಕ್ಷದ ನಾಯಕರು ಸುರೇಶ್ ಅಣ್ಣ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.